ಯಾರು ಹೇಗ್ ಮಾತಾಡ್ತಾರೆ ಅಂತ ಗೊತ್ತಿರೋ ನೀನು ಕಾಳಜಿಯಿಂದ ನಿನ್ ಹೆಂಡತಿ ನಿನ್ ತಂದೆ ಹೇಳೋ ಮಾತು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಶಿವಪ್ರಸಾದ್? ನೀನು ಹೀಗೆ ಹೇಳ್ತೀಯಲ್ಲ ಭಗವಂತ, ಇವರೆಲ್ಲ ಸಾಡೆ ಸಾತಿ ಶನೀಶ್ವರನ ಉಗ್ರ ದೃಷ್ಟಿ ಬಿದ್ರೆ ಮನುಷ್ಯ ಹಾಳಾಗ್ಬಿಡ್ತಾನೆ ಹಾಗೆ ಹೀಗೆ ಅಂತ ಸುಮ್ಮನೆ ಹೆದರ್ಸ್ತಾ ಇದಾರೆ. ಇದೆಲ್ಲ ತಪ್ಪು ಅಂತ ಹೇಳ್ತಾ ಇದ್ದೆ. ನಿನ್ನ ಒಳಿತಿಗೆ ನಿನ್ನ ಏಳಿಗೆಗೆ ಅವ್ರು ತೋರ್ಸೋ ಕಾಳಜಿ ತಪ್ಪಲ್ಲ ಶಿವಪ್ರಸಾದ್. ಅಂದ್ರೆ ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ? ಅಲ್ಲ ಭಗವಂತ, ಶನಿ ಅಂತ ಭಯ ಪಡಿಸೋದು ತಪ್ಪಲ್ವಾ? ಶಿವಪ್ರಸಾದ್, ಶನಿ ಮಹಾನ್ ಶಕ್ತಿವಂತ. ಕರ್ತವ್ಯದ ವಿಚಾರ ಬಂದಾಗ ಕರ್ಮಫಲಗಳನ್ನ ವಿಂಗಡಿಸಿ ಯಾರ್ಯಾರಿಗೆ ಏನೇನ್ ಕೊಡಬೇಕು ಅದನ್ನ ದೇವತೆಗಳು ಮಾನವರು ಅನ್ನೋ ಭೇದ ಭಾವ ಇಲ್ಲದೆ ಕೊಡುವಂತ ಮಹಾನ್ ನ್ಯಾಯಮೂರ್ತಿ. ಅವನ ದೃಷ್ಟಿಯಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಶನಿ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಹೋಗಿ ನಾನು ಆನೆ ರೂಪ ತಾಳಿದ ಕತೆ ನಿನಗೆ ಗೊತ್ತಿದೆ ತಾನೆ? ನಾನು ಓದಿದ ಕಥೆಯಲ್ಲಿ ಕತ್ತೆ ಅಂತ ಇತ್ತಲ್ಲ ಭಗವಂತ. ಪ್ರಾಣಿ ಯಾವುದಾದ್ರೇನು ಶಿವಪ್ರಸಾದ್, ನೀತಿ ಪಾಠ ಒಂದೇ ತಾನೆ. ನಾನು ಅನ್ನೋ ಅಹಮ್ಮನ್ನು ಬಿಟ್ಟು ತಗ್ಗಿ ಬಗ್ಗಿ ನಡೆಯುವಂತೆ ಪರಿಪಕ್ವವಾದ ವ್ಯಕ್ತಿತ್ವವನ್ನು ಕೊಡೋದೇ ಶನಿಯ ಕಾರ್ಯ. ಅಂದ್ರೆ ನನಗೆ ಸಾಡೆ ಸಾತೆ ಬಂದಿದೆ, ಅದಕ್ಕೆ ನಾನು 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 ಅಂತ ಮೆರಿತಿದ್ದೀನಿ ಅಂತನಾ? ಈ ಶಿವಪ್ರಸಾದ್ ನಾನು 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 ಅಂತ ಮೆರಿತಾ ಇದ್ದಾನ? ಕಮ್ ಆನ್ ಸರ್. ಭಗವಂತ ಭಗವಂತ, ಕ್ಲಾರಿಟಿನೇ ಕೊಡ್ಲಿಲ್ವೇ? ಪಟಾಕಿನೂ ಕೊಟ್ಟೆ, ಬೆಂಕಿ ಕಡ್ಡಿನೂ ಕೊಟ್ಟೆ, ಹಚ್ಚಬೇಕಾ ಬೇಡವಂತಾನೆ ಹೇಳಿಲ್ವಲ್ಲ ಭಗವಂತ. ಗೌರಿ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆ ಮುಂದೆ ರಂಗೋಲಿ ಹಾಕೋದನ್ನ ನೋಡಿದ್ಯಾ ನೀನು? ಅಯ್ಯೋ, ದಿನ ನೋಡ್ತೀನಲ್ಲಕ್ಕ. ನಮ್ಮ ಮನೆ ಹತ್ರ ಒಬ್ರು ಅಜ್ಜಿ ಇದಾರೆ, ಅವ್ರೊಬ್ರೇ ರಂಗೋಲಿ ಬಿಡೋದನ್ನ ನೋಡಿದ್ದು. ಇನ್ ಯಾವ ಮನೆ ಮುಂದೆನೋ ಒಂದಿನನೂ ರಂಗೋಲಿ ನೋಡಿಲ್ಲ. ಮೊದ್ಲೆಲ್ಲ ನಾವು ಕಾಂಪಿಟೇಷನ್ ರಂಗೋಲಿ ಹಾಕ್ಬೇಕು ಅಂತ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ನೀರ್ ಹಾಕಿ ಕಸ ಹೊಡೆದು ರಂಗೋಲಿ ಹಾಕ್ತಿದ್ವಿ. ಈಗಿನ ಕಾಲದಲ್ಲಿ ಮನೆ ಮುಂದೆ ನ್ಯೂಸ್ ಪೇಪರು ಹಾಲಿನ ಪ್ಯಾಕೆಟ್ ಎರಡೇ ಇರತ್ತೆ, ರಂಗೋಲಿನೇ ಕಾಣಿಸಲ್ಲ. ಅಕ್ಕ, ರಂಗೋಲಿ ದೇವ್ರ ಪೂಜೆಗೆ ಮನೆ ಮುಂದೆ ಬಿಡೋದಕ್ಕೆ ಮಾತ್ರ ಅಲ್ಲ, ಇದ್ರಲ್ಲಿ ಸೈನ್ಸು ಮ್ಯಾಥ್ಸು ಎಲ್ಲ ಇದೆಯಂತೆ. ನಾವ್ ಮಕ್ಳಿಗೆ ಟ್ರಯಾಂಗಲ್ ಸರ್ಕಲ್ ಅಂತೆಲ್ಲ ಹೇಳ್ಕೊಡ್ತೀವಲ್ವಾ, ಇದನ್ನೆಲ್ಲ ನಮ್ ದೇಶದಲ್ಲಿ ಸಾವಿರಾರು ವರ್ಷದ ಹಿಂದೆನೆ ಮನೆ ಮುಂದೆ ರಂಗೋಲಿ ರೂಪದಲ್ಲಿ ಬಿಡ್ತಾ ಇದ್ರಂತೆ. ಈಗಿನ ಕಾಲದಲ್ಲಿ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ತಾಯಿ ತಂದೆ ಅವ್ರ ಮಕ್ಕಳಿಗೆ ಸ್ಲೀಪಿಂಗ್ ಲೈನು ಸ್ಟ್ಯಾಂಡಿಂಗ್ ಲೈನು ಅಂತ ಬರ್ಸಂಗಾಗಿದೆ. ನಿಜ ಅಕ್ಕ, ಇದ್ರಿಂದ ಸೈಂಟಿಫಿಕ್ ರೀಸನ್ಗಳು ತುಂಬಾ ಇದೆಯಂತೆ. ನಾವು ಬೀಜ ಮಂತ್ರಗಳು ಪಠಿಸುವಾಗ ಯಾವ ರೀತಿ ಸೌಂಡ್ ವೇವ್ಸ್ ಬರುತ್ತೋ ಅದೇ ರೀತಿ ನಮ್ ಅಥೆಂಟಿಕ್ ರಂಗೋಲಿಗಳಿರ್ತಾವಂತೆ. ಇದನ್ನೆಲ್ಲ ಸೈಂಟಿಸ್ಟ್ಗಳು ಈಗ ಕಂಡಿಡ್ದಿದ್ದಾರೆ, ಆದ್ರೆ ನಮ್ ಹಿರಿಯರು ಅವಾಗ್ಲೇ ಕಂಡಿಡ್ದಿದ್ದಾರೆ. ಮುಖ್ಯವಾಗಿ ಮನೆ ಮುಂದೆ ಬೆಳಗ್ಗೆ ಮತ್ತೆ ಸಂಜೆ ರಂಗೋಲಿ ಯಾಕೆ ಹಾಕ್ತಾರೆ ಅಂತ ಗೊತ್ತಾ ನಿಂಗೆ? ಮನೆಗ್ ಯಾರೇ ಬಂದ್ರು ಅವ್ರ ದೃಷ್ಟಿ ಮೊದ್ಲು ರಂಗೋಲಿ ಮೇಲ್ ಬೀಳ್ಲಿ ಅಂತ. ಆಗ ಯಾವ ಕೆಟ್ಟ ದೃಷ್ಟಿನೋ ಮನೆ ಮೇಲ್ ಬೀಳಲ್ಲ, ಮನೆಯವ್ರು ಎಲ್ಲರಿಗೂ ಒಳ್ಳೇದೇ ಆಗತ್ತೆ. ಅಕ್ಕ, ಒಂದ್ ರಂಗೋಲಿ ಹಿಂದೆ ಎಷ್ಟು ದೊಡ್ಡ ವಿಷಯ ಇದೆ ಅಲ್ವಾ? ನಾವೆಲ್ಲ ಪ್ರೋಗ್ರೆಸ್ ಅನ್ಕೊಂಡು ಇದನ್ನೆಲ್ಲ ಬಿಟ್ಬಿಟ್ಟಿದೀವಿ. ಅಂದಾಗೆ ಅಕ್ಕ, ಇದ್ ನಮ್ಮ ಯಜಮಾಡು ತಂದ್ಕೊಟ್ಟಿದ್ ರಂಗೋಲಿ ಪುಡಿನಾ? ಅಯ್ಯೋ, ನಿನ್ನ ಹತ್ರ ಹೇಳದೆ ಮರ್ತೋಗ್ಬಿಟ್ಟಿದ್ದೆ ನೋಡು. ಆ ಪ್ಯಾಕೆಟ್ ನೋಡಿದಾಗ ಚೆನ್ನಾಗೇ ಅನ್ಸ್ತು. ಓಪನ್ ಮಾಡಿ ನೋಡ್ತೀನಿ, ಏನೋ ಕೆಟ್ಟ ವಾಸನೆ. ಅದಕ್ಕೆ ಮಾವನ ಹತ್ರ ಹೇಳಿ ಹೊಸ ರಂಗೋಲಿ ಪುಡಿ ತರಿಸ್ದೆ. ಕಾಶಿ ಅವ್ರು ತಂದ್ಕೊಟ್ಟಿರೋದು ಒಳಗಡೆ ಎತ್ತಿಟ್ಟಿದ್ದೀನಿ. ಹೌದಾ? ಸರಿ, ಅದನ್ನ ಕೊಟ್ಟು ಬೇರೆ ತಂದ್ಕೊಡಕ್ ಹೇಳ್ತೀನಿ ಬಿಡು. ಸರಿ, ಬೇಗ ಬೇಗ ರಂಗೋಲಿ ಮುಗಿಸೋಣ ಬಾ. ಶನಿ ಮಹಾತ್ಮನ ಕತೆ ಓದೋರು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋದ್ರೊಳಗಡೆ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ಅವ್ರ ಕತೆ ಓದೋದಕ್ಕೆ ಸರಿ ಹೋಗುತ್ತೆ. ಅಪ್ಪ, ಹೇಗೋ ಈ ಪೂಜೆ ಒಂದು ಚೆನ್ನಾಗಾಗ್ಬಿಟ್ರೆ ಅಷ್ಟು ಸಾಕಪ್ಪ. ಶನಿ ಮಹಾತ್ಮ, ನನ್ನ ಗಂಡನ ಮೇಲೆ ನಿನ್ ದೃಷ್ಟಿ ಬೇಡಪ್ಪ, ಕಾಪಾಡು ತಂದೆ, ಕಾಪಾಡು. ರಂಗೋಲಿ ಪುರಿನ ನಿನಗೆ? ಅಯ್ಯೋ, ಆಹಾ, ನನಗ್ ಮನೆ ಕ್ಲೀನಾಗಿ ಇಟ್ಕೊ ಅಂತ ಹೇಳಿ ನೀವು ಮಾಡಿದ್ದೇನೀಗ? ಆಯ್ತು, ನಾವೇ ಕ್ಲೀನ್ ಮಾಡ್ತೀವಿ. ಲೇ, ನೀನೇನು ಕ್ಲೀನ್ ಮಾಡಬೇಡ, ಗಿರಿಜಾ ಕ್ಲೀನ್ ಮಾಡ್ತಾಳೆ. ನೀನು ಕೈ ಕಾಲು ತೊಳ್ಕೊಂಡು ಪೂಜೆ ಕೂತ್ಕೊಬಾ. ಏನ್ ಬೇಕಾಗಿಲ್ಲ, ನನ್ನ ಗಡ್ಡನ ನಾನೇ ಶೇವ್ ಮಾಡ್ಕೋಬೇಕು. ನಾನು ಮಾಡಿದ ಗಲೀಜ್ನ ನಾನೇ ಕ್ಲೀನ್ ಮಾಡ್ಬೇಕು. ಇದು ವೇಸ್ಟ್ ತಾನೆ, ಇದರಲ್ಲೇ ಎತ್ತಾನೆ. ಇದೊಂಥರ ಟೈಮ್ ಪಾಸ್, ಆಟ ಚೆನ್ನಾಗಿದೆ. ಏನು ಲೇಡೀಸ್ ಮಾತ್ರ ರಂಗೋಲಿ ಹಾಕೋದು, ನಾವು ಹಾಕ್ತೀವಿ, ನೋಡ್ತಾ ಇರಿ. ಇದೊಂಥರ ಟೈಮ್ ಪಾಸ್ ಚೆನ್ನಾಗಿದೆ. ಬಾಬಾ, ಕತೆ ಓದೋರಿಗೆ ಎಷ್ಟೊತ್ತಿಗೆ ಬರಕ್ ಹೇಳಿದ್ದೀರಾ? ಇಷ್ಟೊತ್ತು ಬರ್ಬೇಕಾಗಿತ್ತು ಕಣಮ್ಮ. ಬನ್ನಿ ಇನ್ಸ್ಪೆಕ್ಟರ್, ಬಂದು ಕಾಣುತ್ತೆ. ಕಾಶಿ ಅವ್ರೆ, ಇದೇನಿದು
ಪೊಲೀಸ್ನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಓ ಅದಾ, ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಿತ್ತು. ಹೆಂಗೋ ನಿಮ್ಮ ಮನೆಯಲ್ಲಿ ಪೂಜೆ ಆತಿಪ್ಪು ವಿಷಯ ನಂಗೆ ಗೊತ್ತಿದ್ದಿತ್ತ. ಕೆಲಸ ಸುಲಭ ಇಲ್ಲಿ ಅಂದೇಳಿ ದರ್ಶನ ಮಾಡ್ಕೊಂಡು ಹೋಪ ಅಂದೇಳಿ ಬಂದದ್ದು. ಭಾಳ ಸಂತೋಷ ಆಯ್ತು. ಪೂಜೆ ಟೈಮ್ ಬಂದಿದ್ದಾರಲ್ಲ, ಬನ್ನಿ ಬನ್ನಿ. ಸರ್, ನಾನು ನಿಮ್ಗೆ ನಮಸ್ಕಾರನೇ ಹೇಳಿಲ್ಲ. ನಮಸ್ಕಾರ ಸರ್. ಅಯ್ಯ ಸರ್, ಅದು ರಂಗೋಲಿ ಅದನ್ನೇ ಟೇಸ್ಟ್ ಮಾಡ್ತಾ ಇದ್ದೀರಾ? ಶಿವಪ್ರಸಾದ್, you are under arrest. ಸರ್, ನನ್ನ ಕಂಡ ಏನು ಮಾಡಿದ್ದಾರೆ? ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೀರಾ? ನೋಡಮ್ಮ, ಇವನು ನಿನ್ನ ಗಂಡ ಇರ್ಬೋದು, ಆದ್ರೆ ಡಿಪಾರ್ಟ್ಮೆಂಟಿಗೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಡ್ರಗ್ ಕ್ರಿಮಿನಲ್ ಇವನು. ಸರ್, ಈ ಮನೆ, ಆಫೀಸು, ಇಡೀ ಸಮಾಜ ನನ್ನನ್ನು ಅನ್ವಾಂಟೆಡ್ ಅಂತ ಕರಿತಾ ಇರ್ಬೇಕಾದ್ರೆ ನೀವೇನು ಸರ್ ನನ್ನನ್ನು ವಾಂಟೆಡ್ ಅಂತ ಇದ್ದೀರಾ, ಜೊತೆಗೆ ಕ್ರಿಮಿನಲ್ ಅಂತ ಬೇರೆ ಸೇರಿಸ್ತಾ ಇದ್ದೀರಾ. ಬೇಕಾದ್ರೆ ನನ್ನನ್ನು ಕ್ರಿಮಿ ಅಂತ ಕರೀರಿ, ಐ ಅಗ್ರಿ. ಆದ್ರೆ ಕ್ರಿಮಿನಲ್ ಇಟ್ಸ್ ವೆರಿ ಬ್ಯಾಡ್ ವರ್ಡ್. ಏಯ್, ನೀನೇನು ತಪ್ಪೇ ಮಾಡಿಲ್ಲ ಅನ್ನೋ ತರ ಮಾತಾಡ್ತಿದ್ಯಲ್ಲೋ, ಹಾಗಿದ್ರೆ ಡ್ರಗ್ ಎಲ್ಲಿಂದ ಬಂತು? ಸರ್, ಅದು ಡ್ರಗ್ ಅಲ್ಲ, ರಂಗೋಲಿ ಪುಡಿ. ನಮ್ಮ ಮನೆಯವರೇ ತಂದ್ಕೊಟ್ಟಿದ್ದು. ಕಾಶಿ, ಇದರಲ್ಲಿ ನಿಮ್ ಕೈವಾಡನ ಇದೆಯಾ? ನಿಮ್ ಷಡ್ಕನ್ ಜೊತೆ ಸೇರ್ಕೊಂಡು ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತಿದ್ದೀರಾ. ನಿಮ್ಮನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ. ಅಯ್ಯೋ ಸರ್, ನನಗೂ ಈಗಲೇ ವಿಷಯ ಗೊತ್ತಾತಿಪ್ಪುದು ಸರ್. ಇವತ್ತು ನಾನು ಡ್ರಗ್ ಪೆಡ್ಲರ್ನ ಚೇಸ್ ಮಾಡ್ಕೊಂಡು ಹೋಗ್ತಿದ್ದೀನ, ಅವ ಸಿಕ್ಲಿಲ್ಲ. ಆದರೆ ಡ್ರಗ್ಸ್ ಪ್ಯಾಕೆಟ್ ಮಾತ್ರ ಸಿಕ್ತು. ಇದನ್ನ ಡಿಪಾರ್ಟ್ಮೆಂಟಿಗೆ ಹ್ಯಾಂಡ್ ಓವರ್ ಮಾಡ್ರೆ ನಂಗೆ ಪ್ರಮೋಷನ್ ಸಿಕ್ಕತ್ತಂಬ ಖುಷಿಯಲ್ಲ ಕಿಶಿಯೊಳಗೆ ಹಾಕೊಂಡು ಚಾ ಕೊಡುವ ಅಂದಳಿ ಗಿರ್ಜಮ್ಮನ ಮನೆಗೆ ಬಂದ. ಅಷ್ಟೊತ್ತಿಗೆ ನಿಮ್ಮ ಫೋನ್ ಬಂತು. ಬಹುಶಃ ಫೋನ್ ತೆಗುವತ್ತಿಗೆ ಎಲ್ಲೋ ಮಿಸ್ ಆಗಿರ್ಕು. ಕಡಿಕೊಂಡ್ರೆ ಇಲ್ಲೇ ಇತ್ತು. ಮಿಕ್ಕಿದ್ದನ್ನ ನಾನು ಹೇಳ್ತೀನಿ. ಕಾಶಿ ಅವ್ರ ಹತ್ರ ರಂಗೋಲಿ ಪುಡಿ ತೊಗೊಂಬರೋದಕ್ಕೆ ಕೇಳಿದ್ವಿ. ಅವರು ಮನೆಗೆ ಬಂದವರು ಟೀ ಕೇಳಿದ್ರು. ನಾನು ಟೀ ತರೋ ಅಷ್ಟರಲ್ಲಿ ಅರ್ಜೆಂಟ್ ಏನೋ ಕೆಲಸ ಬಂತು ಅಂತ ಹೊರಟ್ಬಿಟ್ರು. ಆಮೇಲೆ ಸೋಫಾ ಕಡೆ ನೋಡ್ತೀವಿ, ಈ ಪ್ಯಾಕೆಟ್ ಬಿದ್ದಿತ್ತು. ನಾವಿದೇ ರಂಗೋಲಿ ಪುಡಿನೇನೋ ಅಂತ ಅನ್ಕೊಂಡ್ವಿ. ಆದ್ರೆ ಇದು ಡ್ರಗ್ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈ ಎಲ್ಲ ಮಾತಲ್ಲೂ ನಾನು ಅನ್ನೋದಿದೆಯಲ್ಲ ಶಿವಪ್ರಸಾದ್, ಹೇಗೆ ಆಸೆಯನ್ನು ಬಿಡಬೇಕು ಅನ್ನೋದು ಕೂಡ ಆಸೆ ಆಗುತ್ತೋ ಹಾಗೆ ನಾನೇ ಒಳ್ಳೆಯವನು ಅನ್ನೋದ್ರಲ್ಲಿ ಅಹಂಕಾರವಿದೆ. ನಾನು ಒಳ್ಳೆಯವನು ಸರಿ, ಆದ್ರೆ ನಾನೇ ಒಳ್ಳೆಯವನು ತಪ್ಪು ಶಿವಪ್ರಸಾದ್. ಈ ಅಹಂಭಾವ ನಿನ್ನಿಂದ ಹೋಗ್ಬೇಕಿತ್ತು. ಅದು ಶನಿಯ ಪ್ರಭಾವದಿಂದ ಹೋಗಿದೆ. ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾಗ ನ್ಯಾಯಾಲಯ ಆತನಿಗೆ ಇಂತಿಷ್ಟು ವರ್ಷ ಎಂದು ಶಿಕ್ಷೆ ನೀಡುತ್ತೆ. ಆ ಅಷ್ಟೂ ವರ್ಷಗಳು ಆತನಿಗೆ ನೀಡೋದು ಶಿಕ್ಷೆಯಲ್ಲ, ಆತನ ಮನಸ್ಥಿತಿಯನ್ನು ಬದಲಾಯಿಸೋದಿಕ್ಕೆ, ಆತನ ಮನೋವಿಕಾಸಕ್ಕೆ, ಆತನು ಹೊಸ ವ್ಯಕ್ತಿಯಾಗಿ ಬದಲಾಗೋದಿಕ್ಕೆ ನೀಡುವಂತಹ ಸಮಯ. ಶನಿ ಕೂಡ ಹಾಗೆ. ನೀವನ್ಕೊಂಡ ಹಾಗೆ ಅವನು ಕೆಟ್ಟವನಲ್ಲ, ಅವನು ನ್ಯಾಯ ರಕ್ಷಕ. ನ್ಯಾಯ ಅನ್ಯಾಯವನ್ನು ಸಮನಾಗಿ ಪರಿಶೀಲಿಸಿ ಶಿಕ್ಷೆ ಮತ್ತು ಶಿಕ್ಷಣವನ್ನು ಕೊಡುವಂತ ಮಹಾನ್ ಶಿಕ್ಷಕ.